ನೋಡಿ, ರಾಜ್ಯ ಕಾಂಗ್ರೆಸ್ನೊಳಗೆ ಇದು ಮತ್ತೊಮ್ಮೆ ಸ್ಥಾನ ಸಮರ ಆಗ್ತಾ ಇರೋದು. ಕನಕಪುರ ಬಂಡೆ ವರ್ಸಸ್ ಸಾಹುಕಾರ್ ಎಂಬಂತೆ ಆಗಿದೆ ಈ ಒಂದು ವಿಚಾರ. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಅಂತ ಹೇಳ್ಬೋದು. ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದೇ ಸ್ಥಾನಕ್ಕೆ ಈಗ ಕಿತ್ತಾಟ ಶುರುವಾಗುತ್ತಾ ಅಂತೇಳಿ. ಆದರೆ ನೋಡಿ, ಸಾಹುಕಾರ್ ಒತ್ತಡಕ್ಕೆ ಹೈಕಮಾಂಡ್ ಕೂಡ ಮಣಿದಿದೆ ಅಂತಲೇ ಹೇಳ್ಬೋದು. DCM DK ಶಿವಕುಮಾರ್ KPCC ಅಧ್ಯಕ್ಷನೂ ಕೂಡ ಹೌದು, ಜೊತೆಗೆ DCM ಹುದ್ದೆಯೂ ಕೂಡ ಇದೆ. ನನ್ನನ್ನು ಕೂಡ KPCC ಕಾರ್ಯಾಧ್ಯಕ್ಷನಾಗಿ ಮುಂದುವರಿಸೋದಕ್ಕೆ ಬಿಡಿ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಈಗ ಕೇಳ್ಕೊಂಡಿರೋದು. ಸೊ ಹೀಗಾಗಿ ನನ್ನನ್ನು ಕೂಡ KPCC ಕಾರ್ಯಾಧ್ಯಕ್ಷನಾಗಿ ಮುಂದುವರಿಸಿ ಹೈಕಮಾಂಡ್ ಮುಂದೆ ಹಠಕ್ಕೆ ಬಿದ್ದಂಥ ಸತೀಶ್ ಜಾರಕಿಹೊಳಿ ಹಠದಿಂದ ಕೈ ಹೈಕಮಾಂಡ್ ಸ್ವಲ್ಪ ಕಂಗಾಲಾಗಿದೆ. ಸೊ ಹೀಗಾಗಿ ಸಾಹುಕಾರನ ಹಠಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮಣಿದಿದೆ. ಇದರ ಪರಿಣಾಮ KPCC ಪುನರ್ರಚನೆ ನಿರ್ಧಾರವನ್ನು AICC ಕೈಬಿಟ್ಟಿದೆ ಅಂತ ಹೇಳ್ಬೋದು. ರಾಜ್ಯ ಕಾಂಗ್ರೆಸ್ನೊಳಗೆ ಮತ್ತೆ ಒಂದು ರೀತಿಯಲ್ಲಿ ಸ್ಥಾನ ಸಮರ ಶುರುವಾಗಿರೋದು. ಕನಕಪುರ ಬಂಡೆ ವರ್ಸಸ್ ಸಾಹುಕಾರ್ ಸಂಗ್ರಾಮ ಇದು. ರಿಪಬ್ಲಿಕ್ ಕನ್ನಡದಲ್ಲಿ ಈ ಬಗ್ಗೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ. ಒಬ್ಬರಿಗೆ ಒಂದೇ ಹುದ್ದೆ ವಿಚಾರದಲ್ಲಿ ಸಂಘರ್ಷ ಶುರುವಾಗಿರೋದು. ಒಂದೇ ಹುದ್ದೆ. ಈಗ DK ಶಿವಕುಮಾರ್ಗೆ KPCC ಅಧ್ಯಕ್ಷರ ಪಟ್ಟದ ಜೊತೆ DCM ಹುದ್ದೆಯೂ ಕೂಡ ಇದೆ. ಸೊ ಹಾಗಾಗಿ ನನ್ನನ್ನು ಕೂಡ KPCC ಕಾರ್ಯಾಧ್ಯಕ್ಷನಾಗಿ ಮುಂದುವರಿಸಿ ಅಂತ ಹೇಳ್ತಿದ್ದ. ಸೊ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ನೋಡಿ, ಕಾಂಗ್ರೆಸ್ನೊಳಗೆ ಮತ್ತೆ ಸ್ಥಾನದ ವಿಚಾರವಾಗಿ ಸಂಘರ್ಷ ಇಬ್ಬರು ಮಹಾನಾಯಕರ ನಡುವೆ. ಸೊ ಏನಾಗುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಅದು ಖಂಡಿತವಾಗಿಯೂ ಈ ಒಂದು KPCC ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಹಿಂದಿನಿಂದಲೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಒಂದು ಹಠ ನಡ್ಕೊಂಡು ಕೂತಿರುವಂತದ್ದು. ಸಹಜವಾಗಿ ನಾನು KPCC ಸ್ಥಾನದ ಆಕಾಂಕ್ಷಿ ಇದ್ದೇನೆ. ನನಗೆ KPCC ಸ್ಥಾನವನ್ನ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು, ಇಲ್ಲದೆ ಹೋದ್ರೆ ನಾನು ಕಾರ್ಯಾಧ್ಯಕ್ಷ ಮತ್ತು ಸಚಿವ ಸ್ಥಾನದಲ್ಲಿ 2 ಸ್ಥಾನದಲ್ಲಿ ಮುಂದುವರಿತೇನೆ ಅನ್ನುವಂಥ ಮಾತನ್ನ ಹೇಳ್ತಾನೆ ಬಂದಿದ್ರು. ಈಗ KPCC ಪುನರ್ರಚನೆ ಆಗಬೇಕು, ಕಾರ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥ ಒಂದಷ್ಟು ಚಿಂತನೆಗಳು ನಡೀತಾ ಇದ್ದಾವೆ. ಆದ್ರೆ ಈ ಒಂದು ಬದಲಾವಣೆಗೆ ಸಾಕಷ್ಟು ಆಕ್ರೋಶವನ್ನ ಈಗಿರ್ತಕ್ಕಂಥ ಕಾರ್ಯಾಧ್ಯಕ್ಷರು ಹೊರ ಹಾಕ್ತಾ ಇದ್ದಾರೆ. ಈಗಾಗಲೇ ಒಬ್ಬರಿಗೆ ಒಂದೇ ಹುದ್ದೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ದೀರಿ. ಆದ್ರೆ DK ಶಿವಕುಮಾರ್ ಅವರು 2 ಹುದ್ದೆಗಳನ್ನ ಇಟ್ಕೊಳ್ತಾ ಇದ್ದಾರೆ. ಒಂಥರ ಸಚಿವರಾಗಿದ್ರೆ ಇನ್ನೊಂದು KPCC ಅಧ್ಯಕ್ಷರಾಗ್ತಾ ಇದ್ದಾರೆ. ಹಾಗಾಗಿ ಈ ಚುನಾವಣೆ ಮುಗಿಯುವವರೆಗೂ, ಲೋಕಸಭಾ ಚುನಾವಣೆ ಮುಗಿಯುವವರೆಗೂ ನಮ್ಮನ್ನು ಕೂಡ ಕಾರ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸಬೇಕು ಅನ್ನುವಂಥ ಮಾತನ್ನ ಸತೀಶ್ ಜಾರಕಿಹೊಳಿ, ಈಶ್ವರ ಖಂಡ್ರೆ ಸೇರಿದಂತೆ ಹಲವು ಜನ ಕಾರ್ಯಾಧ್ಯಕ್ಷರು ಹೈಕಮಾಂಡ್ ಬಳಿ ಡಿಮಾಂಡ್ ಇಟ್ಟಿರೋ ಕಾರಣಕ್ಕಾಗಿ ಸದ್ಯದ ಮಟ್ಟಿಗೆ ಲೋಕಸಭಾ ಚುನಾವಣೆ ಮುಗಿಯುವತ್ತಿಗೆ KPCC ಪುನರ್ರಚನೆ ನೆನೆಗುದಿಗೆ ಬಿದ್ದಿದೆ. KPCC ಕಾರ್ಯಾಧ್ಯಕ್ಷರ ಬದಲಾವಣೆ ಸದ್ಯದ ಮಟ್ಟಿಗೆ ಯಾವುದೂ ಇಲ್ಲ. ಮತ್ತು ಹೈಕಮಾಂಡ್ ಮಟ್ಟದಲ್ಲಿ ಕಳಿಸಲಾಗಿದ್ದಂತಹ ಲಿಸ್ಟ್ ಅನ್ನ ಅದನ್ನು ವಾಪಸ್ ತೆಗೆದುಕೊಂಡು ಅದರಲ್ಲಿ KPCC ಕಾರ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಆಗಿದ್ದಂತಹ ವಿನಯ್ ಕುಲಕರ್ಣಿ ಅವರನ್ನ ಈಗ ನಿಗಮ ಮಂಡಳಿ ಸ್ಥಾನ ಕೊಟ್ಟು ಅವರನ್ನು ಸಮಾಧಾನ ಮಾಡಲಾಗಿದೆ. ಹೀಗಾಗಿ DK ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ನಡುವೆ ನಡೀತಕ್ಕಂಥ ಅಂತರ್ಯುದ್ಧ ಈಗ ಇನ್ನೊಂದು ಘಟ್ಟಕ್ಕೆ ಹೋಗ್ತಕ್ಕಂಥದ್ದು. DK ಶಿವಕುಮಾರ್ ಅವರು ಸ್ಥಾನ ಬಿಟ್ಟ ತಕ್ಷಣ ನನಗೆ KPCC ಅಧ್ಯಕ್ಷ ಸ್ಥಾನ ಬೇಕೇ ಬೇಕು ಅನ್ನುವಂಥ ಪಟ್ಟನ್ನ ಸತೀಶ್ ಜಾರಕಿಹೊಳಿ ಹಿಡ್ಕೊಂಡು ಕೂತಿರೋ ಕಾರಣಕ್ಕಾಗಿ ಚುನಾವಣೆ ಮುಗಿದ ಬಳಿಕ KPCC ಅಧ್ಯಕ್ಷರ ಬದಲಾವಣೆ ಆಗಿದ್ದೇ ಆದಲ್ಲಿ ಅದು ಸತೀಶ್ ಜಾರಕಿಹೊಳಿ ಅವರ ಪಾಲಾಗುವಂತ ಸಾಧ್ಯತೆಗಳು ದಟ್ಟ ಆಗ್ತಾ ಇದ್ದಾವೆ. ಓಕೆ, ಥ್ಯಾಂಕ್ ಯು ಬಸವರಾಜ್. ನಿಮ್ಮೆಲ್ಲ ಮಾಹಿತಿಗಾಗಿ ನೋಡಿ ಗಮನಿಸ್ತಾ ಇರ್ಬೋದು. ಪ್ರಮುಖವಾಗಿ ಈ ಹಿಂದೆ ಈ ಸ್ಥಾನ ವಿಚಾರ ಬಿಟ್ಬಿಡಿ, ಬೆಳಗಾವಿ ರಾಜಕಾರಣಕ್ಕೆ DK ಶಿವಕುಮಾರ್ ಎಂಟ್ರಿ ಆಗಬಾರ್ದು ಅಂತ ಆಲ್ರೆಡಿ ಒಂದು ರೀತಿಯಲ್ಲಿ DK ಶಿವಕುಮಾರ್ ವಿರುದ್ಧ ಕಿಡಿಕಾರಿರುವಂಥ ಸಂದರ್ಭ. ಆದರೆ ಈಗ ಇದು ಮತ್ತೊಂದು ಹಂತ. ಕಾರಣ ಬೇರೆ ಆಗಿರ್ಬೋದು, ಆದರೆ ವಿಚಾರ ಇದು ಸ್ಥಾನಕ್ಕೆ ಸಮರ ಇದು. ಸೊ DK ಶಿವಕುಮಾರ್ ಹಾಗೂ ಸಾಹುಕಾರ್ ಸಂಗ್ರಾಮ ಇದು. ನೋಡಿ, ಪ್ರಮುಖವಾಗಿ ಈಗ ಒಬ್ಬರಿಗೆ ಒಂದೇ ಹುದ್ದೆ ವಿಚಾರದಲ್ಲಿ ಸಂಘರ್ಷ ಏರ್ಪಟ್ಟಿರೋದು. DK ಶಿವಕುಮಾರ್ಗೆ KPCC ಅಧ್ಯಕ್ಷ ಪಟ್ಟದ ಜೊತೆ DCM ಹುದ್ದೆ ಕೂಡ ಇದೆ, ನನಗೂ ಕೂಡ ಕಾರ್ಯಾಧ್ಯಕ್ಷ ಸ್ಥಾನವನ್ನು ಮುಂದುವರಿಸಿ ಅಂತೇಳಿ ಸಾಹುಕಾರ್ ಹಠಕ್ಕೆ ಬಿದ್ದ ಕಾರಣ ಆ ಹಠಕ್ಕೆ ಹೈಕಮಾಂಡ್ ಕೂಡ ಮಣಿದಿದೆ. ಸೊ ಹೀಗಾಗಿ KPCC ಪುನರ್ರಚನೆ ನಿರ್ಧಾರವನ್ನು ಕೈಬಿಟ್ಟಿದೆ. ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರಿಗೆ ಹಲವು ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸುವಂತೆ ಒತ್ತಾಯ ಆಗಿದೆ. ಆದರೆ ಅವರ ಸ್ಪರ್ಧೆ ಬಗ್ಗೆ ನನಗೆ ಗೊತ್ತಿಲ್ಲ, ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ ಅಂಥೇಳಿ JDS ಯುವ ಮುಖಂಡ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಮಂಡ್ಯದ ಪಾಂಡವಪುರದಲ್ಲಿ ಮಾತನಾಡಿದ ಅವರು, ಕುಮಾರಣ್ಣ ರಾಜ್ಯಕ್ಕೆ ಬೇಕು ಅನ್ನೋದು ನಮ್ಮ ಶಾಸಕರು ಮುಖಂಡರ ಕೂಗಾಗಿದೆ. ಅಂತಿಮವಾಗಿ ಏನಾಗುತ್ತೋ ಕಾದು ನೋಡೋಣ ಅಂತಂದ್ರು. ಹಲವಾರು ಲೋಕಸಭಾ ಕ್ಷೇತ್ರದಲ್ಲಿ ಇದೇ ರೀತಿ ಒತ್ತಾಯ ಇದೆ. ಎಲ್ಲಿ ಅಂತ ನಿಂತ್ಕೋತಾರೆ ಹೋಗಿ, ಕುಮಾರಣ್ಣ ನಮ್ಮ ರಾಜ್ಯಕ್ಕೆ ಬೇಕು, ಅದು ಮುಂದೆ ತಿಳಿತಾ ಹೋಗ್ತದೆ. ಬನ್ನಿ, ನನಗೆ ಗೊತ್ತಿಲ್ಲ ಅಣ್ಣ, ಅದು ಪಕ್ಷದ ವರಿಷ್ಠರ ತೀರ್ಮಾನ, ಕೇಂದ್ರದ ನಾಯಕರು ಪಕ್ಷದ ವರಿಷ್ಠರ ತೀರ್ಮಾನ. ಅಲ್ಲ, ಇದು ನನ್ನ ಕೂಗಲ್ಲ, ಇದು ಎಲ್ಲ ನಮ್ಮ ಶಾಸಕರುಗಳು, ನಮ್ಮ ಕಾರ್ಯಕರ್ತರು, ನಮ್ಮ ಕುಮಾರಣ್ಣ ಅವ್ರು ನೋಡಿ. ಕೆಲವೊಂದಷ್ಟು ಜನ ಕುಮಾರಣ್ಣ ಕೇಂದ್ರಕ್ಕೆ ಹೋಗ್ಲಿ ಅಂತಾರೆ, ಕೆಲವೊಂದಷ್ಟು ಜನ ರಾಜ್ಯದಲ್ಲಿ ಉಳ್ಕೊಳ್ಳಿ ಅಂತಾರೆ. ಅಭಿಮಾನಿಗಳು ಅವ್ರವ್ರದೇ ರೀತಿಯಾದಂಥ ವಿಶ್ಲೇಷಣೆಗಳು ಮಾಡ್ತಕ್ಕಂಥ ಸಹಜ.
ಫೈನಲ್ ಕಾದ್ ನೋಡೋಣ ಅಷ್ಟೇ. ನಮಗೂ ಗೊತ್ತಿಲ್ಲಣ್ಣ, ನಾವು ನಿಮ್ಮ ಥರನೇ ನಾವು ಕಾಯ್ತಾ ಇದ್ದೀವಿ. ಮಂಡ್ಯದಿಂದ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಬಗ್ಗೆ ಮಾಜಿ ಸಚಿವ ಪುಟ್ಟರಾಜು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮಂಡ್ಯ ಜಿಲ್ಲೆಯ ನಾಯಕರು ದೇವೇಗೌಡರ ಕುಟುಂಬದಿಂದ ಸ್ಪರ್ಧೆಯಾಗಬೇಕು ಅಂತ ಒತ್ತಾಯ ಮಾಡಿದ್ದೇವೆ. ವಿಶೇಷವಾಗಿ ನಿಖಿಲ್ ಅವರೇ ಸ್ಪರ್ಧೆ ಮಾಡಬೇಕಂತ ಈಗಲೂ ನಾಳೆಯೂ ಒತ್ತಾಯ ಮಾಡ್ತೀವಿ. ಆದರೆ ಪಕ್ಷ ಏನ್ ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧ ಅಂತ ಹೇಳಿದ್ರು. ಕುಮಾರಣ್ಣ ಅವ್ರನ್ನ ದೇವೇಗೌಡರನ್ನ ಒತ್ತಾಯ ಮಾಡ್ತೀವಿ. ಇಲ್ಲ ನೀವಾರು ಸರಿ, ಇಲ್ಲ ಕಳೆದ ಬಾರಿ ಏನು ನಮ್ಮ ನಿಖಿಲ್ ಅವ್ರಿಗೆ ಮನಸ್ಸಿಗೆ ನಾವು ನಮ್ಮ ಜಿಲ್ಲೆ ಜನ ಎಲ್ಲೋ ಒಂದ್ ಕಡೆ ಹೌದು ಕುಮಾರಣ್ಣವ್ರು ಬರ್ಲಿ, ನಿಖಿಲ್ ಅಣ್ಣವ್ರು ಬರ್ಲಿ, ಹೆಚ್ಚು ನಿಖಿಲ್ ಅಣ್ಣ ಕುಮಾರಣ್ಣ ಅವ್ರನ್ನ ದೇವೇಗೌಡರನ್ನ ಒತ್ತಾಯ ಮಾಡ್ತೀವಿ. ಇಲ್ಲ ನೀವಾರು ಸರಿ, ಇಲ್ಲ ಕಳೆದ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ನಿಖಿಲ್ ಕುಮಾರಸ್ವಾಮಿ ದೂರ ಸರಿಯುವ ಮಾತನಾಡಿದ್ದಾರೆ. ಮಂಡ್ಯ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡಲ್ಲ, ಮಂಡ್ಯ ಸ್ಪರ್ಧೆಗೆ ಕಾರ್ಯಕರ್ತರ ಒತ್ತಾಯ ಇದೆ. ಆದರೆ ನಾನು ಮಂಡ್ಯ ಕ್ಷೇತ್ರದ ಆಕಾಂಕ್ಷಿಯಲ್ಲ, ಒತ್ತಡ ಬಂದರೂ ಮಂಡ್ಯದಲ್ಲಿ ಸ್ಪರ್ಧಿಸಲ್ಲ ಅಂತ ತಿಳಿಸಿದ್ದಾರೆ. ನಾನು ಈ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿ ಅಲ್ಲ. ನಾನು ಈ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿ ಅಲ್ಲ. ನಾನು ಈ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರ ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವು ತಿಂಗಳುಗಳು ಮಾತ್ರ ಬಾಕಿ ಉಳ್ಕೊಂಡಿದೆ. ಈ ಹಿನ್ನೆಲೆ ಚುನಾವಣಾ ಅಖಾಡ ಗರಿಗೆದರ್ತಾ ಇದೆ. ಅದರ ಭಾಗವಾಗಿ ಬೆಂಗಳೂರಿನ ಪದ್ಮನಾಭನಗರದ ನಿವಾಸದಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರನ್ನ ಎಂಎಲ್ಸಿ ಸಿಪಿ ಯೋಗೇಶ್ವರ್ ಭೇಟಿ ಮಾಡಿದರು. ಬಿಜೆಪಿ ಜೆಡಿಎಸ್ ಮೈತ್ರಿ ಘೋಷಣೆಯ ಬಳಿಕ ಮೊದಲ ಭೇಟಿ ಇದಾಗಿದ್ದು ಸಾಕಷ್ಟು ಕುತೂಹಲ ಮೂಡಿಸಿತು. ನಮ್ಮ ಯಾವ ಶಾಸಕರು ಜೆಡಿಎಸ್ ಪಕ್ಷವನ್ನ ಬಿಡೋದಿಲ್ಲ, ಇಬ್ಬರು ಶಾಸಕರಿಗೆ ಸುಮ್ಮನೆ ಪ್ರಚಾರವನ್ನ ಕೊಡ್ತಾ ಇದ್ದೀರಿ ಅಂತೇಳಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಸರ್ಕಾರ ಬಂದ ಸಮಯದಿಂದಲೂ ಹೀಗೆ ಹೇಳ್ತಾ ಇದ್ರು. ಸಿಪಿವೈ ದೇವೇಗೌಡರ ಭೇಟಿಯಲ್ಲಿ ವಿಶೇಷ ಏನಿಲ್ಲ, ನಾವು ಮೈತ್ರಿ ಮಾಡ್ಕೊಂಡಿದೀವಿ ಅಲ್ವಾ, ಹೀಗಾಗಿ ಚರ್ಚೆ ಮಾಡೋಕೆ ಬಂದಿದ್ರು ಅಂತಂದ್ರು. ಹಾಸನ ಟಿಕೆಟ್ ಬಿಜೆಪಿಗೆ ಸಿಗಲಿದೆ ಎಂಬ ಪ್ರೀತಂ ಗೌಡ ಹೇಳಿಕೆಗೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ರಿಯಾಕ್ಷನ್ ಕೊಟ್ಟರು. ಹಾಸನದಲ್ಲಿ ಮಾತನಾಡಿದ ಅವರು, ಪ್ರೀತಂ ಗೌಡಗೆ ಎಂಗೇಜು, ಮಾತಿನ ಬಿರುಸು, ಮಾತಾಡ್ತಾರೆ. ಅವನು ನನ್ನ ತಮ್ಮ ಇದ್ದಂತೆ, ಲೋಕಸಭಾ ಚುನಾವಣೆಗೆ ಅವರನ್ನೇ ನಿಲ್ಲಿಸ್ಬೇಕಂತಂದ್ರೆ ನಿಲ್ಲಿಸೋಣ, ಅವರೇ ನಿಲ್ಬೇಕೆಂಬ ಆಸೆ ಇದ್ರೆ ಅದನ್ನು ಕೂಡ ಚರ್ಚೆ ಮಾಡಿ ಸರಿ ಮಾಡೋಣ ಅಂತಂದ್ರು. ಅವರು ನಮ್ಮ ಸ್ನೇಹಿತರೆ, ಅವ್ರನ್ನೇ ನಿಲ್ಲಿಸ್ಬೇಕು ಅಂದ್ರೆ ನಿಲ್ಸೋಣ, ಬನ್ನಿ ಅವರೇ ನಿಲ್ಬೇಕು ಅನ್ನೋ ಆಸೆ ಇದ್ರೆ ಚರ್ಚೆ ಮಾಡೋಣ, ಅವ್ರನ್ನೇ ನಿಲ್ಲಿಸ್ಬೇಕು ಅಂತ ನಿಲ್ಸೋಣ ಅಂತ. ಈಗ ನಾವು ಅವರು ಅಣ್ಣ ತಮ್ಮದ ತರ ಹೋಗ್ಬೇಕಲ್ವಾ. ಪಾಪ ಯಾರ್ಯಾರ ಅವ್ರ ಮನಸ್ಸಿನ ಮೇಲೆ ಇನ್ನೂ ಅವ್ರಿಗೂ ಎಂಗೇಜು, ಪಾಪ ಮಾತನಾಡ್ತಾರೆ, ಮಾತಿನ ಬಿರುಸು. ಅವನೊಬ್ಬ ನಮ್ಮ ತಮ್ಮ ಅಲ್ವೇ, ಕೂತ್ ಸರ್ ಮಾಡಿ. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಲ್ಲಿ ಜಟಾಪಟಿ ತಾರಕಕ್ಕೇರಿದೆ. ಪ್ರೀತಂ ಗೌಡ್ರನ್ನ ತಮ್ಮ ಅಂತ ಹೇಳಿದ ಎಚ್ಡಿಕೆ ವಿರುದ್ಧ ಸ್ವತಃ ಪ್ರೀತಂ ಗೌಡ್ರು ವಾಗ್ದಾಳಿ ನಡೆಸಿದ್ರು. 2023ರಲ್ಲಿ ಪ್ರೀತಂ ಗೌಡ್ರನ್ನ ಸೋಲಿಸಿ ಅಂತ ಹೇಳಿದ್ರು. ಈಗ ತಮ್ಮ ಅಂತ ಹೇಳ್ತಾ ಇದ್ದಾರೆ. ಮುಂದೇನು ಹೇಳ್ತಾರೋ ಅಂತ ಹೇಳಿದ್ರು. ನನ್ನ ಸ್ಪರ್ಧೆ ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯಾಧ್ಯಕ್ಷರ ತೀರ್ಮಾನ ಅಂತ ಹೇಳಿ ವಾಗ್ದಾಳಿ ನಡೆಸಿದ್ರು. 23ರಲ್ಲಿ ಪ್ರೀತಂ ಗೌಡನ್ ಸೋಲ್ಸಿ ಅಂತ ಹೇಳಿದ್ರು. ಸೋಲ್ಸಿ ಅಂತ ಹೇಳಿದಾಗಲೂ ಜನ 78,000 ಓಟ್ ಹಾಕಿದ್ದಾರೆ. ಗೆಲ್ಸಿ ಅಂದಿದ್ದ ಪಕ್ಷ ಅವರು ಶಕ್ತಿ ಅಂತರಿದ್ದಾರೆ, ಪಾಪ 84,000 ಓಟ್ ಹಾಕಿದ್ದಾರೆ. ಆ 84,000ದಲ್ಲಿ 44,000 ಎಲ್ಲಿ ಕಳೆದೋಗಿದೆ ಅನ್ನೋದು ನೀವು ಫಸ್ಟ್ ಹುಡ್ಕೊಬಿಟ್ರೆ, ಅದಾದ್ಮೇಲೆ ಪ್ರೀತಂ ಗೌಡ ಬಿರ್ಸಾಗಿ ಮಾತಾಡ್ತಾರೆ, ಯುವಕರು ಅದೆಲ್ಲ ಆಮೇಲೆ ಮಾತನಾಡೋಣ. ಅಷ್ಟು ಯಾವ ರೀತಿಯಾಗಿ ಪ್ರೀತಂ ಗೌಡನ್ 23ರಲ್ಲಿ ಸೋಲ್ಸಿ ಅಂತ ಹೇಳಿದ್ರು, ಈಗ 24ರಲ್ಲಿ ತಮ್ಮ ಅಂತ ಹೇಳ್ತಿದ್ದಾರೆ, 28ರಲ್ಲಿ ಏನಂತಾರೆ ಅನ್ನೋದು ಒಂದು ಕ್ಲಾರಿಟಿ ಸಿಕ್ಕಿದ್ರೆ ಆಮೇಲೆ ಉಳಿದಿದ್ದೆಲ್ಲ ಚರ್ಚೆ ಮಾಡೋಣ. ಪ್ರೀತಂ ಗೌಡ ಹೇಳಿಕೆಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಸಾಫ್ಟ್ ಉತ್ತರವನ್ನ ಕೊಟ್ಟಿದ್ದಾರೆ. ಈಗಲೂ ಪ್ರೀತಂ ಗೌಡ ನನ್ನ ತಮ್ಮನೇ ಅಂತ ಹೇಳ್ತೀನಿ. 2023ರಲ್ಲಿ ಅವರ ವಿರುದ್ಧ ಇದ್ದದ್ದು ಸಹಜ, ಚುನಾವಣೆ ನಡೆಯೋದೇ ಅದೇ ರೀತಿ ಅಲ್ವಾ ಅಂತ ಹೇಳಿದ್ರು. ಇನ್ನು ಹಿಂದಿನ ಚುನಾವಣೆ ಆಗೋಯ್ತು, ಮುಂದೆ ಒಂದಾಗ್ತೀವಿ ಅಂತ ಹೇಳಿದ್ರು. ಇಲ್ಲ, ಹೌದು, ಈಗಲೂ ನನ್ನ ತಮ್ಮ ಅಂತಲೇ ಹೇಳ್ತೀನಿ. ಯಾಕೆಂದ್ರೆ ನಾವು ಈಗ ಒಂದಾಗಿ ಕೆಲಸ ಮಾಡ್ಲೇಬೇಕಲ್ಲ. ದಾಯದ ಕಲೆ ಇಲ್ಲೂ ಇರ್ತದೆ, ಪ್ರತಿ ಮನೆಯಲ್ಲೂ ದಾಯದ ಕಲೆ ಇಲ್ವಾ? ಅದು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಮಣ್ಣಿನ ಗುಣ ಅದು. ಅವ್ರು ಹೇಳಿಕೆ ಕೊಟ್ಟರು, ಅದಕ್ಕೆ ನಂದೇನು ತಕ್ಕಲಿ ನಡೆದಿರೋ ಘಟನೆ ಹೇಳಿದ್ದಾರೆ. ಕಳೆದ ಚುನಾವಣೆ ಏನಾಯ್ತು, ಮುಂದೇನಾಗುತ್ತೆ ಅಂತ ಹೇಳಿದ್ದಾರೆ. ಮುಂದಿಂದು
ಭವಿಷ್ಯನೂ ಹೇಳಿದ್ದಾರೆ ಅವರು ಏನಾಗುತ್ತೆ ಅಂತ ಹೇಳಿ. ಆ ಭವಿಷ್ಯನೂ ನೋಡೋಣ. ಇಲ್ಲ ಹೌದು, ಈಗಲೂ ನನ್ನ ತಮ್ಮ ಅಂತಲೇ ಹೇಳಿ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಫ್ಯಾಮಿಲಿ ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಸಿಡಿದೇಳ್ತಾ ಇದ್ದಾರೆ. ವಿಜಯೇಂದ್ರ ಜೊತೆ ರಾಜಿ ಆಗೋ ಅಗತ್ಯ ನನಗಿಲ್ಲ. ಅಪ್ಪ ಮಕ್ಕಳ ಜೋಡಿ ನನ್ನದೇನೂ ವ್ಯವಹಾರ ಇಲ್ಲ. ನಾನು ಯಾರನ್ನೂ ಕೇರ್ ಮಾಡೋದಿಲ್ಲ. ಅಪ್ಪ ಮಗನಿಗೆ ಅಂಜಿ ರಾಜಿ ಆಗೋದಿಲ್ಲ ಅಂತ ಯತ್ನಾಳ್ ಮತ್ತೆ ಟೀಕೆ ಮಾಡಿದ್ರು. ಬಿಜೆಪಿ ಶಾಸಕಾಂಗ ಸಭೆಯಲ್ಲೂ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಕ್ರಮಕ್ಕೆ ಒತ್ತಾಯ ಕೇಳಿಬಂತು. ಶಾಸಕ ಯತ್ನಾಳ್ ಹೇಳಿಕೆಯಿಂದ ಪಕ್ಷಕ್ಕೆ ಮುಜುಗರ ತರುವುದರ ಜೊತೆಗೆ ಕಾಂಗ್ರೆಸ್ ನಾಯಕರ ಬಾಯಿಗೆ ಆಹಾರವಾಗ್ತಾ ಇದೆ. ಮೊದಲು ಬಸವನಗೌಡ ಪಾಟೀಲ್ ಯತ್ನಾಳ್ ಬಾಯಿಗೆ ಬೀಗ ಹಾಕಬೇಕಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ಗೆ ಆಗ್ರಹಿಸಲಾಯಿತು. ಇದರ ಜೊತೆಗೆ ದೇಶ ವಿಭಜನೆ ಹೇಳಿಕೆ ನೀಡಿದ ಶಾಸಕ ವಿನಯ್ ಕುಲಕರ್ಣಿ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಾಯಿತು. ದೇಶ ವಿಭಜನೆ ಹೇಳಿಕೆ ಕುರಿತು ಉಭಯ ಸದನದಲ್ಲಿ ಇಡೀ ಸರ್ಕಾರವನ್ನೇ ತರಾಟೆಗೆ ತೆಗೆದುಕೊಳ್ಳೋದಕ್ಕೆ ತೀರ್ಮಾನಿಸಲಾಯಿತು. ಆ ಮೂಲಕ ವಿಧಾನಮಂಡಲದ ಸದನವನ್ನ ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ನಿರ್ಣಯವನ್ನ ಕೈಗೊಳ್ಳಲಾಯಿತು. ವಿಧಾನಮಂಡಲ ಅಧಿವೇಶನದ ಮೊದಲ ದಿನವೇ ಬಿಜೆಪಿ ಸದಸ್ಯರು ಸರ್ಕಾರದ ವಿರುದ್ಧ ಶಾಲು ಅಸ್ತ್ರವನ್ನ ಪ್ರಯೋಗ ಮಾಡಿದ್ರು. ಕೇಸರಿ ಶಾಲನ್ನ ಧರಿಸಿಕೊಂಡೇ ಕಲಾಪಕ್ಕೆ ಹಾಜರಾದ ಬಿಜೆಪಿ ಶಾಸಕರು ಉಭಯ ಸದನದಲ್ಲಿ ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆಯನ್ನು ಕೂಗಿದ್ರು. ಆ ಮೂಲಕ ಕಾಂಗ್ರೆಸ್ ಸರ್ಕಾರವನ್ನು ಕಟ್ಟಿ ಹಾಕೋ ಪ್ರಯತ್ನಕ್ಕೆ ಕೈ ಹಾಕಲಾಯಿತು. ಇನ್ನು ಬಿಜೆಪಿ ಸದಸ್ಯರ ಈ ನಡೆಯೂ ಸಾಕಷ್ಟು ಚರ್ಚೆಗೆ ಗ್ರಾಸ ಆಯಿತು. ಕೇಸರಿ ಶಾಲು ಮತ್ತು ಜೈ ಶ್ರೀರಾಮ್ ಅನ್ನೋ ಘೋಷಣೆ ಬಿಜೆಪಿಗಷ್ಟೇ ಸೀಮಿತವೇ ಅಂತೇಳಿ ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಡೋದಕ್ಕೆ ಮುಂದಾದರು. ಕೇಸರಿ ಶಾಲು ವಿಚಾರಕ್ಕೆ ಬಿಜೆಪಿ ನಾಯಕರ ವಿರುದ್ಧ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿರೋ ಅವರು, ನಾವು ಜೈ ಸೀತಾಮಾತೆ ಜೈ ಭೀಮ್ ಅಂತ ಹೇಳ್ತೇವೆ. ಅವರ ಅವಧಿಯಲ್ಲಿ ಕೇಸರಿ ಶಾಲು ಹಾಕಿರಲಿಲ್ಲ. ಚುನಾವಣೆ ಇದೆ, ಹಾಗಾಗಿ ಕೇಸರಿ ಶಾಲು ಹಾಕೊಂಡು ಬರ್ತಾರೆ ಅಂತ ಹೇಳಿ ವಾಗ್ದಾಳಿ ನಡೆಸಿದ್ರು. ಬಿಜೆಪಿ ಸದಸ್ಯರಿಂದ ಸದನದಲ್ಲಿ ಜೈ ಶ್ರೀರಾಮ್ ಘೋಷಣೆ ವಿಚಾರವಾಗಿ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆಯನ್ನ ಕೊಟ್ಟರು. ನಾವು ಜೈ ಬಸವಣ್ಣ ಅಂತೀವಿ, ಜೈ ವಾಲ್ಮೀಕಿ ಅಂತೀವಿ, ಜೈ ಭೀಮ್ ಅಂತೀವಿ, ಜೈ ಶ್ರೀರಾಮ ಅಂತೀವಿ. ನಾವು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕರನ್ನಾಗಿ ಮಾಡಿದ್ದೇವೆ. ನಾವು ಬಸವಣ್ಣನವರ ಸಿದ್ಧಾಂತ ತತ್ವದಲ್ಲಿ ನಂಬಿಕೆ ಇಟ್ಕೊಂಡವರು. ಕೇಸರಿ ಶಾಲು ಅವರ ಸ್ವತ್ತಲ್ಲ ಅಂತ ಬಿಜೆಪಿ ವಿರುದ್ಧ ಪಾಟೀಲ್ ಆಕ್ರೋಶವನ್ನ ಹೊರಹಾಕಿದ್ರು. ನಮ್ಮ ಮಠದಲ್ಲಿ ಕೇಸರಿ ಶಾಲನ್ನ ಬಳಸ್ತೀವಿ, ನಾವು ಪೂಜೆ ಮಾಡುವಾಗ ಕೇಸರಿ ಶಾಲನ್ನ ಬಳಸ್ತೀವಿ ಅಂತ ಹೇಳಿದ್ರು. ರಾಜ್ಯಪಾಲರ ಭಾಷಣಕ್ಕೆ ವಿಪಕ್ಷ ಟೀಕೆ ವಿಚಾರಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಿಯಾಕ್ಷನ್ ಕೊಟ್ಟರು. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಬಿಜೆಪಿಯವರು ಕೇಸರಿ ಶಾಲಾದರೂ ಹಾಕಿಕೊಳ್ಳಿ, ಕಪ್ಪಾದರೂ ಹಾಕೊಳ್ಳಿ. ಕೇಸರಿ ಶಾಲು ಇವರೊಬ್ಬರ ಆಸ್ತಿನ, ನಮ್ಮ ಗ್ಯಾರಂಟಿಗಳನ್ನೇ ಇವರು ಕಾಪಿ ಮಾಡಿದ್ದಾರೆ ಅಂತಂದ್ರು. ಇನ್ನು ಬಿಜೆಪಿಯವ್ರ ಪಾಪ ಹೇಳ್ಬೇಕಲ್ಲ, ಅವರು ಈಗ ರಾಮನ ಹೆಸರಲ್ಲಿ ಓಟ್ ತೊಗೊಳಕ್ ಹೋಯ್ದೆ. ರಾಮ ಅವ್ರ ಮನೆ ಆಸ್ತಿನ ಇಲ್ಲಿ ಅವ್ರು ಏನೇನು ಬೇಕೋ ಪಾಪ ಆಡಲಿ, ಅವರೆಲ್ಲ ಬಣ್ಣ ಗಿಣ್ಣ ಹಾಕೊಳ್ಳಿ, ಹೊಸ ಬಣ್ಣ ಹಾಕೊಳ್ಳಿ. ನಾವೇನು ರಾಮ ನಮ್ಮ ಆಸ್ತಿ ಅಲ್ವಾ, ಹಿಂದೂ ನಮ್ಮ ಧರ್ಮ ಅಲ್ವಾ, ಆಂಜನೇಯ ರಾಮನ ಭಕ್ತ. ನಾವು ಇಲ್ಲಿ ಕಟ್ಟಿಲ್ವಾ, ಇಲ್ಲಿ ನಾವು ಕೆಂಗಲ್ ಮಂದೇನವ್ರು ಕಟ್ಟಿಸಿಲ್ವಾ? ಇನ್ನು ವಿಧಾನಮಂಡಲ ಅಧಿವೇಶನದಲ್ಲಿ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಯನ್ನ ರಾಜ್ಯಪಾಲರು ಹಾಡಿ ಹೊಗಳಿದ್ದಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಪ್ರಯೋಜನವಾಗಿದೆ. 5 ಕೋಟಿಗೂ ಅಧಿಕ ಜನರಿಗೆ ಗ್ಯಾರಂಟಿ ಯೋಜನೆಯಿಂದ ಲಾಭವಾಗಿದೆ. ಬಡತನದಿಂದ 5 ಕೋಟಿ ಮಂದಿ ಮುಕ್ತಿಯನ್ನ ಪಡೆಯಲಿದ್ದಾರೆ ಅಂತಂದ್ರು. मेरी सरकार ने गारंटी योजनाओं को सफलतापूर्वक लागू करके प्रतिबद्धता पूरी की है। गारंटी योजनाओं से लोगों के हाथ में पैसा आने से अर्थव्यवस्था को नई गति मिली है। एक तरफ राज्य में बड़े पैमाने पर घरेलू और विदेशी निवेश आ रहा है। इन 8 महीनों में राज्य में 77,000 करोड़ रुपए से ज़्यादा का निवेश आया है। दूसरी ओर गारंटी योजनाओं के कारण लोगों में क्रय शक्ति का नया संचय होने से आर्थिक गतिविधियों में तेजी आ रही है। इस प्रकार मेरी सरकार ने गारंटी योजनाओं को सफलतापूर्वक लागू करके प्रतिबद्धता पूरी की है।